ಮಾಜಿ ಸಚಿವ ಎಂಸಿ ಸುಧಾಕರ್ಗೆ ಹೈಕೋರ್ಟ್ ಇವತ್ತು ಬಿಗ್ ಶಾಕ್ ಕೊಟ್ಟಿದೆ. ತಂದೆ ವಿರುದ್ಧದ ಪ್ರಕರಣ ರದ್ದತಿಗೆ ಹೈಕೋರ್ಟ್ ನಕಾರ ಮಾಡಿದೆ. ತಮ್ಮ ತಂದೆ ವಿರುದ್ಧ ಇದ್ದಂತಹ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಅರ್ಜಿ ಸಲ್ಲಿಕೆ ಮಾಡಿದ್ರು. ಅಧಿಕಾರ ಹೊಂದಿದವರೇ ಭೂಮಿಯನ್ನ ನುಂಗದ್ರೆ ಹೇಗೆ ಅಂತ ಕೋರ್ಟು ಪ್ರಶ್ನೆ ಮಾಡಿತು. ಮಾಜಿ ಸಚಿವ ಚೌಡರೆಡ್ಡಿ ಪುತ್ರರಾಗಿರುವಂತಹ ಎಂಸಿ ಸುಧಾಕರ್ ಅವರಿಗೆ ಕೋರ್ಟ್ನಲ್ಲಿ ಭಾರಿ ಹಿನ್ನಡೆ, ಮುಖಭಂಗ ಆಗಿದೆ. ಭೂ ಕಬಳಿಕೆ ಕೇಸಲ್ಲಿ ಆರೋಪಿ ಮಾಡದೇ ಇರುವ ಬಗ್ಗೆಯೂ ಕೂಡ ಕಳವಳ ವ್ಯಕ್ತಪಡಿಸಿತು ಕೋರ್ಟು. ಎಂಸಿ ಸುಧಾಕರ್ ಮತ್ತು ಬಾಲಾಜಿ ಪಾತ್ರದ ಬಗ್ಗೆ ಇದರಲ್ಲಿ ಉಲ್ಲೇಖನೇ ಇಲ್ಲ ಪ್ರಕರಣದಲ್ಲಿ. ಚೌಡರೆಡ್ಡಿ ವಿರುದ್ಧದ ಭೂ ಕಬಳಿಕೆ ಕೇಸನ್ನು ರದ್ದು ಮಾಡೋದಕ್ಕೆ ನಕಾರ ಕೂಡ ಮಾಡಿತು ಕೋರ್ಟು. ಚಿಂತಾಮಣಿ ತಾಲೂಕಿನ ಕನ್ನಂಪಲ್ಲಿ ಗ್ರಾಮದಲ್ಲಿ ಅಕ್ರಮ ಖಾತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಸರ್ವೆ ನಂಬರ್ 11ರ 1.19 ಗುಂಟೆ ಅಂದರೆ 1 ಎಕರೆ 19 ಗುಂಟೆ ಜಾಗ ಖರಾಬು ಜಮೀನಿಗೆ ನಿಯಮ ಬಾಹಿರವಾಗಿ ಖಾತೆ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಸರ್ಕಾರಿ ಜಮೀನು ನಿವೇಶನಗಳಾಗಿ ವಿಂಗಡಣೆ ಮಾಡಿ ಮಾರಾಟ ಮಾಡಿದ್ದಾರೆ ಅನ್ನೋ ಆರೋಪ. ಇದೀಗ ಎಂಸಿ ಸುಧಾಕರ್ ತಂದೆಯ ಕೇಸನ್ನು ರದ್ದು ಮಾಡೋದಕ್ಕೆ ಹೈಕೋರ್ಟ್ ನಕಾರ ಮಾಡಿತು. ಇದರ ಜೊತೆಗೆ ಯಾರ ಹೆಸರಿರಬೇಕಾಗಿತ್ತು ಈ ಪ್ರಕರಣದಲ್ಲಿ, ಅದನ್ನೂ ಕೂಡ ನೀವು ಸರಿಯಾಗಿ ಸೇರಿಸಿಲ್ವಲ್ರಿ ಅಂತ ಅಧಿಕಾರಿಗಳಿಗೂ ಕೂಡ ಛೀಮಾರಿ ಹಾಕ್ತು. ಯಾರು ನೈಜ ಆರೋಪಿಗಳಿದ್ದಾರೆ, ಯಾರ ಮೇಲೆ ಆರೋಪ ಇದೆ, ಅವರ ಹೆಸರನ್ನು ನೀವು ಈ ಪ್ರಕರಣದಲ್ಲಿ ಸೇರಿಸ್ಬೇಕಲ್ವೇ? ಯಾಕಾಗಿ ಸೇರಿಸ್ಲಿಲ್ವಪ್ಪ ನೀವು? ಏನು ಮಾಡ್ತಾ ಇದ್ರಿ ನೀವು, ಹೇಗೆ ತನಿಖೆ ಮಾಡ್ತಾ ಇದ್ದೀರಿ ಅಂತ ಚಾಟಿ ಕೂಡ ಬೀಸ್ತು. ಅದಕ್ಕೆ ಹೈಕೋರ್ಟು ಸಿಡಿಮಿಡಿ ಕೂಡ ಗೊಳ್ತು. ಅದರ ಜೊತೆಗೆ ಈ ಪ್ರಕರಣವನ್ನು ರದ್ದು ಮಾಡಬೇಕು ಅಂತ ಎಂಸಿ ಸುಧಾಕರ್ ಅವರು ಒಂದು ಅರ್ಜಿ ಸಲ್ಲಿಕೆ ಮಾಡಿದರು. ಇದನ್ನು ಕೈಗೆತ್ತಿಕೊಂಡಂತಹ ಕೋರ್ಟು ಅವರ ತಂದೆಯ ಕೇಸ್ ಏನಿತ್ತು ಅದನ್ನು ರದ್ದು ಮಾಡೋದಕ್ಕೆ ನಕಾರ ಮಾಡಿತು. ಈ ಮೂಲಕವಾಗಿ ಎಂಸಿ ಸುಧಾಕರ್ ಅವರಿಗೆ ಹೈಕೋರ್ಟ್ನಲ್ಲಿ ಒಂದು ಭಾರಿ ಮುಖಭಂಗ ಆಗಿದೆ, ಹಿನ್ನಡೆ ಆಗಿದೆ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಇನ್ನು ಈ ಪ್ರಕರಣದಲ್ಲಿ ಈಗ ಯಾವ ರೀತಿಯಾಗಿ ತನಿಖೆ ಆಗತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕಾಗತ್ತೆ. ಮುಂದಿನ ದಿನಗಳಲ್ಲಿ ಯಾವೆಲ್ಲ ವಿಚಾರಗಳು ಈ ಪ್ರಕರಣದಿಂದ ಹೊರಬರುತ್ತೆ, ತನಿಖೆಯಲ್ಲಿ ಯಾವೆಲ್ಲ ಸತ್ಯಾಂಶಗಳು ಬೆಳಕಿಗೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗತ್ತೆ.